ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ನಾವಿವತ್ತು ತುಲಾ ರಾಶಿ ಅವ್ರದ್ದು ಮೇ ಮಂತ್ ಟ್ಯಾರೋ ಕಾರ್ಡ್ ರೀಡಿಂಗ್ನ ಮಾಡೋಣ. ಸೊ ಯಾವಾಗಲೂ ಮಾಡುತ್ತಾನೆ ಫೈನಾನ್ಸಸ್ ಮತ್ತು ಜನರಲ್ ಮೆಸೇಜಸ್ ಏನಿದೆ, ಕೊನೆಯಲ್ಲಿ ಲಕ್ಕಿ ಡೇಟ್ಸ್ ಏನಿದೆ ಅಂತ ನೋಡೋಣ ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತೀನಿ. ಸೊ ಎಂಪರರ್ ಕಾರ್ಡ್ ಬಂದಿದೆ, ಕಿಂಗ್ ಆಫ್ ಸ್ವಾರ್ಡ್ಸ್ ಕಾರ್ಡ್ ಬಂದಿದೆ, 9 ಆಫ್ ಕಪ್ಸ್ ಕಾರ್ಡ್ ಬಂದಿದೆ, ನೈಟ್ ಆಫ್ ವ್ಯಾಂಡ್ಸ್ ಆ್ಯಂಡ್ 9 ಆಫ್ ಪೆಂಟಕಲ್ಸ್ ಕಾರ್ಡ್ ಬಂದಿದೆ ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ಇಲ್ಲಿ ತುಲಾ ರಾಶಿಯವರು ಈ ರೀಡಿಂಗ್ ನೋಡ್ತಾ ಇರೋರಿಗೆ ಯಾವುದೋ ಒಂದು ನಿಮ್ಮ ಕನಸು ನಿಜ ಆಗುತ್ತೆ ಅಂತ ಹೇಳ್ತೀನಿ ಫ್ರೆಂಡ್ಸ್. ಸೊ ಎಸ್ಪೆಷಲಿ ಫೈನಾನ್ಸಸ್ ರಿಲೇಟೆಡ್ ಆಗಿ ನೀವೇನಾದರೂ ಗೋಲ್ಸ್ನ ಇಟ್ಕೊಂಡಿದ್ರೆ, ಫೈನಾನ್ಷಿಯಲ್ ಗೋಲ್ಸ್ನ, ಸೊ ಆ ಫೈನಾನ್ಷಿಯಲ್ ಗೋಲ್ಸ್ಗೆ ನೀವು ರೀಚ್ ಆಗೋ ಚಾನ್ಸಸ್ ಇದೆ ಮೇ ಮಂತಲ್ಲಿ ಅಂತ ಹೇಳ್ತೀನಿ. ಬಟ್ ಇನ್ನೂ ಕೆಲವೊಬ್ಬರಿಗೆ ಬೇರೆ ಯಾವುದಾದ್ರೂ ವಿಶ್ ಕೂಡ ಕಂಪ್ಲೀಟ್ ಆಗ್ಬೋದು, ಫುಲ್ಫಿಲ್ ಆಗ್ಬೋದು ಅಂತ ಹೇಳ್ತೀನಿ ಫ್ರೆಂಡ್ಸ್. ಯಾಕಂದರೆ ಇಲ್ಲಿ ನೋಡಿ, 9 ಆಫ್ ವ್ಯಾಂಡ್ಸ್, 9 ಆಫ್ ಕಪ್ಸ್ ಕಾರ್ಡ್ ಬಂದಿದೆ. ಇಲ್ಲಿ ನೋಡ್ಬೋದು ನೀವು, ಈ ಕಾರ್ಡ್ನ ವಿಶ್ ಫುಲ್ಫಿಲ್ಮೆಂಟ್ ಕಾರ್ಡ್ ಅಂತ ಹೇಳ್ತೀವಿ ಫ್ರೆಂಡ್ಸ್. ಹಾಗಾಗಿ ನಿಮ್ಮ ಲೈಫಲ್ಲಿ ಯಾವುದೋ ಒಂದು ನಿಮಗೆ ನಿಮ್ಮ ಮನಸ್ಸಿಗೆ ತುಂಬ ಹತ್ತಿರ ಆಗಿರೋ ವಿಷಯ ಆಗಿರ್ಬೋದು, ತುಂಬ ಕನಸಾಗಿರ್ಬೋದು, ಅದು ನನಸಾಗೋ ಚಾನ್ಸಸ್ ಇದೆ. ಅಥವಾ ಅದ್ರ ರಿಲೇಟೆಡ್ ಆಗಿ ನಿಮಗೆ ನಿಮ್ಮ ಕನಸು ನಿಜ ಆಗುತ್ತೆ ಅಂತ ಕೆಲವೊಂದು ಡಿವೈನ್ ಯೂನಿವರ್ಸ್ ನಿಮಗೆ ಸೈನ್ಸ್ನ ಕೊಡ್ಬೋದು ಅಂತಲೂ ಹೇಳ್ತೀನಿ ಫ್ರೆಂಡ್ಸ್. ಇಲ್ಲಿ ನೋಡಿ, 9 ಆಫ್ ಪೆಂಟಕಲ್ಸ್ ಮತ್ತು 9 ಆಫ್ ಕಪ್ಸ್ ಎರಡೂ ಜೊತೆಯಲ್ಲಿ ಬಂದಿರೋದ್ರಿಂದ, ಸೊ ಯಾವುದೋ ಒಂದು ವಿಶು, ಎಸ್ಪೆಷಲಿ ಫೈನಾನ್ಸಸ್ ರಿಲೇಟೆಡ್ ಆಗಿ ನೀವೇನಾದರೂ ಗೋಲ್ಸ್ ಇಟ್ಕೊಂಡಿದ್ರೆ ನಿಮ್ಮ ಲೈಫಲ್ಲಿ, ಫೈನಾನ್ಷಿಯಲ್ ಗೋಲ್ಸ್ನ, ಆ ಗೋಲ್ಸ್ ರೀಚ್ ಆಗ್ತೀರಾ ಅಂತ ಹೇಳ್ತೀನಿ ಫ್ರೆಂಡ್ಸ್. ಸೊ ಫೈನಾನ್ಷಿಯಲಿ ಇಟ್ ಈಸ್ ಅ ವೆರಿ ಗುಡ್ ಟೈಮ್ ಫಾರ್ ಯು ಅಂತ ಹೇಳ್ತೀನಿ. ಇನ್ನು ಕೆಲವೊಬ್ಬರಿಗೆ ನಿಮ್ಮ ಲೈಫಲ್ಲಿ ತುಂಬ ಡಿಲೇಸ್ ಆಗ್ತಿದೆ ಅಂತ ಹೇಳ್ತೀನಿ ಫ್ರೆಂಡ್ಸ್. ನಿಮ್ಮ ಲೈಫಲ್ಲಿ ಮೇ ಬಿ ನೀವು ಯಾವುದೋ ಒಂದು ವಿಷಯ ನನ್ನ ಜೀವನದಲ್ಲಿ ನಾನು ಬೇಗ ಆಗಬೇಕು ಅಂತ ಅಂದ್ಕೊಂಡಿದ್ದೀರಾ, ಅದ್ರ ಬಗ್ಗೆ ಆ್ಯಕ್ಷನ್ ತೊಗೊಂಡಿದ್ದೀರಾ ಕೆಲವೊಬ್ಬರು. ಬಟ್ ನಿಮಗೆ ಡಿಲೇಸ್ ಆಗ್ತಿದೆ. ನೀವೇನೇ ಒಂದು ಕೆಲಸ ಮಾಡೋಕ್ಕೋದ್ರೂ ಅದು ಸಕ್ಸಸ್ ಆಗ್ತಿಲ್ಲ ಅಂತ ನಿಮಗೆ ಥಾಟ್ಸ್ ಇರ್ಬೋದು. ಆ ಥರ ಸಿಚುವೇಶನಲ್ಲಿ ನೀವು ಇರ್ಬೋದು ಅಂತ ಹೇಳ್ತೀನಿ. ಬಟ್ ಯೂನಿವರ್ಸ್ ನಿಮಗೆ ಇಲ್ಲಿ ಏನು ಹೇಳ್ತಿದ್ದಾರೆ ಅಂದರೆ, ನೀವು ಏನು ಕೆಲಸ ಮಾಡ್ತಿದ್ದೀರಾ ಅದ್ರ ಬಗ್ಗೆ ಗಮನ ಕೊಡಿ, ಅದ್ರ ಬಗ್ಗೆ ಫೋಕಸ್ ಮಾಡಿ, ಅದ್ರ ಬಗ್ಗೆ ಕಾನ್ಫಿಡೆಂಟ್ ಆಗಿರಿ ಅಂತ ಹೇಳ್ತಿದ್ದಾರೆ ಫ್ರೆಂಡ್ಸ್. ಅಂದರೆ ನೀವು ಇವಾಗ ಏನೋ ಒಂದು ಕೆಲಸ, ಯಾರೋ ಏನೋ ಹೇಳಿದ್ರು ಅಥವಾ ಏನೋ ಮಾಡ್ತಿದ್ದಾರೆ, ನಾನು ಮಾಡೋಣ, ಆ ಥರ ಮಾಡೋಕ್ಕೆ ಹೋಗಬೇಡಿ. ನಿಮ್ಮ ಕೇಪಬಿಲಿಟೀಸ್ ಏನಿದೆ, ನೀವು ಯಾವುದರಲ್ಲಿ ಬೆಸ್ಟ್ ಆಗಿದ್ದೀರಾ ಅನ್ನೋದನ್ನ ಅರ್ಥ ಮಾಡಿಕೊಂಡು ಆ ಫೀಲ್ಡಲ್ಲಿ ವರ್ಕ್ ಮಾಡಿ ಅಂತ ಹೇಳ್ತಿದ್ದಾರೆ ಫ್ರೆಂಡ್ಸ್. ಅಂದರೆ ಕೆಲವೊಬ್ರು, ಈಗ ಫಾರ್ ಎಕ್ಸಾಂಪಲು ನೀವೇನಾದರೂ ಸ್ಟೂಡೆಂಟ್ ಆಗಿದ್ದರೆ, ಮೇ ಬಿ ನೀವು ಸ್ಪೋರ್ಟ್ಸಲ್ಲಿ ಒಳ್ಳೆ ಸ್ಪೋರ್ಟ್ಸ್ ಪರ್ಸನ್ ಆಗಿರ್ಬೋದು, ಇಲ್ಲಾಂದರೆ ನೀವು ಬೇರೆ ಯಾವುದಾದ್ರೂ ವಿಷಯದಲ್ಲಿ ನಿಮಗೆ ಟೆಕ್ನಿಕಲ್ ಸ್ಕಿಲ್ಸು ತುಂಬ ಚೆನ್ನಾಗಿರ್ಬೋದು, ಇಲ್ಲಾಂದರೆ ಕೆಲವೊಬ್ಬರಿಗೆ HR ಮ್ಯಾನೇಜ್ಮೆಂಟ್ ಸ್ಕಿಲ್ಸ್ ಚೆನ್ನಾಗಿರ್ಬೋದು. ಆ ಥರ ನಿಮ್ಮ ಸ್ಕಿಲ್ಸ್ ಏನಿದೆ, ನಿಮಗೆ ಯಾವುದ್ರಲ್ಲಿ ಇಂಟ್ರೆಸ್ಟ್ ಇದೆ, ನಿಮಗೆ ಯಾವ ಕೆಲಸ ಮಾಡೋದ್ರಿಂದ ಹ್ಯಾಪಿನೆಸ್ ಸಿಗುತ್ತೆ, ಮತ್ತು ಯಾವುದ್ರಲ್ಲಿ ನೀವು ಕಂಫರ್ಟಬಲ್ ಆಗಿದ್ದೀರಾ ಅನ್ನೋದ್ರ ಬಗ್ಗೆ ಫೋಕಸ್ ಮಾಡಿ. ಯಾವುದರಿಂದ ದುಡ್ಡು ಬರುತ್ತೆ ಆ ಕೆಲಸನ ನಾನು ಮಾಡ್ತೀನಿ ಅಂತ ಯೋಚನೆ ಮಾಡಬೇಡಿ. ನಿಮಗೆ ನೀವು ಇಷ್ಟಪಡೋ ಕೆಲಸನ ಮಾಡಿ, ಅದರಲ್ಲೂ ತುಂಬಾ ಮನಿ ಮೇಕಿಂಗ್ ಆಪರ್ಚುನಿಟೀಸ್ ಸಿಗುತ್ತೆ ನಿಮಗೆ ಅಂತ ಹೇಳ್ತಿದ್ದಾರೆ ಫ್ರೆಂಡ್ಸ್. ಸೊ ಮೇ ಮಂತಲ್ಲಿ ನಿಮಗೆ ಏನಾದರೂ ಮನಸ್ಸಿಗೆ ತುಂಬ ಇಷ್ಟ ಆಗಿರೋ ಕೆಲಸ ಯಾವುದಾದ್ರೂ ಇದೆ ಅಂತ ನಿಮಗೆ ಅನಿಸಿದ್ರೆ, ತುಂಬ ದಿನದಿಂದ ನಾನು ಆ ಕೆಲಸನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ, ಆ ಕೆಲಸ ಮಾಡೋಕ್ಕೆ ನಂಗೆ ತುಂಬಾ ಇಷ್ಟ, ಬಟ್ ಅದರಲ್ಲಿ ಫೈನಾನ್ಷಿಯಲಿ ನಾನು ಗ್ರೋ ಆಗ್ತೀನಾ ಇಲ್ವಾ, ಈ ಥರ ಏನಾದರೂ ಡೌಟ್ಸ್ ಇದ್ದರೆ ನಿಮ್ಮ ಲೈಫಲ್ಲಿ, ಸೊ ಯೂನಿವರ್ಸ್ ನಿಮಗೆ ಆ ಸ್ಟೆಪ್ನ ತೊಗೊಳ್ಳಿ, ಆ್ಯಕ್ಷನ್ನ ತೊಗೊಳ್ಳಿ, ನಿಮ್ಗೆ ಅದರಲ್ಲಿ ಫೈನಾನ್ಷಿಯಲ್ ಗೇನ್ಸ್ ಆಗುತ್ತೆ ಅಂತ ಯೂನಿವರ್ಸ್ ಮೆಸೇಜ್ ಇದೆ ಫ್ರೆಂಡ್ಸ್. ಸೊ ಕೆಲವೊಬ್ರು ಮೇ ಬಿ ಸ್ಪೋರ್ಟ್ಸ್ ರಿಲೇಟೆಡ್ ಆಗಿನೂ ಪ್ರಾಕ್ಟೀಸ್ ಮಾಡಬೇಕು, ಇಲ್ಲ ಸ್ಪೋರ್ಟ್ಸ್ ಮ್ಯಾನ್ ಆಗಬೇಕು ಅಂತಲೂ ಕೆಲವೊಬ್ರು ಯೋಚನೆ ಮಾಡ್ತಿರ್ಬೋದು ಈ ರೀಡಿಂಗ್ ಮಾಡ್ತಿರೋರು. ಇಲ್ಲ ಕೆಲವೊಬ್ರು ಸ್ಪೋರ್ಟ್ಸ್ ಕೋಟಾದಲ್ಲಿ ನನಗೆ ಜಾಬ್ನ ಅಪ್ಲೈ ಮಾಡ್ತಿದ್ದೀನಿ, ಅಥವಾ ಯಾವುದಾದ್ರೂ ಸ್ಕಾಲರ್ಶಿಪ್ ಅಪ್ಲೈ ಮಾಡ್ತಿದ್ದೀನಿ, ಆ ಥರನೂ ಯಾರಾದರೂ ನೋಡ್ತಿರ್ಬೋದು ರೀಡಿಂಗ್ನ ಅಂತ ಹೇಳ್ತೀನಿ ಫ್ರೆಂಡ್ಸ್. ಸೊ ಇಲ್ಲಿ ಹೈರಫೆಂಟ್ ಕಾರ್ಡ್ ಇದೆ. ಇಲ್ಲಿ ನೋಡಿ ಫ್ರೆಂಡ್ಸ್, ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ಸ್ಟೆಪ್ಸ್ ಇದೆ. ಸೊ ನೀವು ಸ್ಟೆಪ್ ಬೈ ಸ್ಟೆಪ್ಪು, ಅಂದರೆ ಪೇಷನ್ಸಿಂದ ಸ್ಟೆಪ್ ಬೈ ಸ್ಟೆಪ್ಪು ಪ್ರೋಗ್ರೆಸ್ ಆಗ್ತೀರಾ. ನೀವು ಹ್ಯಾಪಿಯಾಗಿ ನಿಮ್ಮ ಲೈಫಲ್ಲಿ ಸ್ಟೆಪ್ ಬೈ ಸ್ಟೆಪ್ಪು ಗ್ರೋ ಆಗೋದನ್ನ ಕಲ್ತ್ಕೊಳ್ಳಿ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ.
ಒಂದೇ ಸರಿ ಸಕ್ಸಸ್ಫುಲ್ ಆಗಬೇಕು ಅಥವಾ ನಾನು ಸಕ್ಸಸ್ಫುಲ್ ಆಗೋದೇ ಇಲ್ಲ ಅನ್ನೋ ಥರ ಎಕ್ಸ್ಟ್ರೀಮ್ ಆಗಿ ಯೋಚನೆ ಮಾಡಬೇಡಿ. ಲೈಫಲ್ಲಿ ನಿಧಾನವಾಗಿ ಪೇಷನ್ಸ್ ಆಗಿ ಹ್ಯಾಪಿಯಿಂದ ಲೈಫ್ನ ಹೇಗೆ ಲೀಡ್ ಮಾಡಬೇಕು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ. ನಾನು ಆಗಲೇ ಹೇಳ್ದಂಗೆ ಯಾವುದೋ ಒಂದು ವಿಶ್ ಫುಲ್ಫಿಲ್ಮೆಂಟ್ ಕೂಡ ಇದೆ ಮೇ ಮಂತಲ್ಲಿ ನಿಮಗೆ ಅಂತ ಹೇಳ್ತೀನಿ. ಇದು ನಿಮ್ಮ ಮನಸ್ಸಿಗೆ ತುಂಬ ಹತ್ತಿರ ಆಗಿರೋ ಕನಸಾಗಿರ್ಬೋದು ಫ್ರೆಂಡ್ಸ್. ಹ್ಯಾಂಗ್ಮನ್ ಕಾರ್ಡ್ ಬಂದಿದೆ. ಸೊ ನಾನು ಆಗಲೇ ಹೇಳ್ದಂಗೆ ನಿಮಗೆ ಯಾವುದೋ ಒಂದು ಕನಸು, ಯಾವುದೋ ಒಂದು ಸಿಚುವೇಶನಲ್ಲಿ ಆ್ಯಕ್ಷನ್ ತೊಗೊಬೇಕಾ ಬೇಡವಾ ಅಂತ ಯೋಚನೆ ಮಾಡ್ತಿದ್ದೀರಾ ಫ್ರೆಂಡ್ಸ್. ಯಾವುದೋ ಒಂದು ವಿಷಯದಲ್ಲಿ ನಾನು ಏನು ಮಾಡಲಿ ಅಥವಾ ಆ್ಯಕ್ಷನ್ ತೊಗೊಳ್ಳ ಬೇಡ ಅಂತ ಓವರ್ ಥಿಂಕ್ ಮಾಡ್ತಿದ್ದೀರಾ ಅಂತ ಅನಿಸುತ್ತೆ. ಯೂನಿವರ್ಸ್ ನಿಮಗೆ ಏನು ಹೇಳ್ತಿದ್ದಾರೆ ಅಂದರೆ, ನೀವು ಅದ್ರ ಬಗ್ಗೆ ಆ್ಯಕ್ಷನ್ ತೊಗೊಳ್ಳಿ, ಅದರಿಂದ ಏನು ರಿಸಲ್ಟ್ ಬರುತ್ತೆ ಅನ್ನೋದನ್ನ ಯೂನಿವರ್ಸ್ಗೆ ಸರೆಂಡರ್ ಮಾಡಿ, ಅದ್ರ ಬಗ್ಗೆ ಯೋಚನೆ ಮಾಡಬೇಡಿ ಅಂತ ಹೇಳ್ತಿದ್ದಾರೆ ಫ್ರೆಂಡ್ಸ್ ಯೂನಿವರ್ಸ್ ನಿಮಗೆ. ಇಲ್ಲಿ ನೋಡಿ ಅಬಂಡೆನ್ಸ್ ಕಾರ್ಡ್ ಬಂದಿದೆ ಫ್ರೆಂಡ್ಸ್. ನಾನು ಆವಾಗಲೇ ಹೇಳ್ದಂಗೆ ಇಲ್ಲಿ ಯಾರೋ ಸೀರಿಯಸ್ಲಿ ತುಂಬಾನೇ ಸ್ಟ್ರಾಂಗ್ ಆಗಿ ಫೈನಾನ್ಸಸ್ನ ಇಲ್ಲಿ ನೋಡಿ ಫ್ರೆಂಡ್ಸ್, ಫೈನಾನ್ಸಸ್ನ ರಿಫ್ಲೆಕ್ಟ್ ಮಾಡ್ತಿದ್ದೀರಾ. ಇಲ್ಲಿ ನೋಡಿ ಅಬಂಡೆನ್ಸ್ ಅಂತ ಇದೆ. ಇಲ್ಲಿ ನೋಡಿ 9 ಆಫ್ ಕಪ್ಸ್ ವಿಶ್ ಫುಲ್ಫಿಲ್ಮೆಂಟ್ ಕಾರ್ಡ್ ಬಂದಿದೆ. ಇಲ್ಲಿ ನೋಡಿ 9 ಆಫ್ ಪೆಂಟಕಲ್ಸ್ ಕಾರ್ಡ್ ಬಂದಿದೆ. ಸೊ ಡೆಫಿನೆಟ್ಲಿ ಫ್ರೆಂಡ್ಸ್, ಮೇ ಮಂತಲ್ಲಿ ನಿಮಗೆ ಫೈನಾನ್ಷಿಯಲಿ ತುಂಬಾನೇ ಗ್ರೋ ಆಗ್ತೀರಾ. ಫೈನಾನ್ಷಿಯಲಿ ನೀವು ಅನ್ಕೊಂಡೇ ಇರೋ ಥರ ಆಪರ್ಚುನಿಟೀಸ್ ನಿಮಗೆ ಬರ್ಬೋದು. ಯೂನಿವರ್ಸ್ ನಿಮಗೆ ಆ ಆಪರ್ಚುನಿಟೀಸ್ನ ಕೊಡ್ತಿದ್ದಾರೆ. ಹಾಗಾಗಿ ಯೂನಿವರ್ಸ್ ಕೊಡೋ ಆಪರ್ಚುನಿಟೀಸ್ನ ನೀವು ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತಿದ್ದಾರೆ ಫ್ರೆಂಡ್ಸ್. ಮನಿ ಮೇಕಿಂಗ್ ಆಪರ್ಚುನಿಟೀಸ್ ನಿಮಗೆ ಮೇ ಮಂತಲ್ಲಿ ತುಂಬಾನೇ ಬರ್ಬೋದು. ಅದನ್ನು ಉಪಯೋಗಿಸ್ಕೊಳ್ಳಿ. ಮೇ ಮಂತಲ್ಲಿ ಏನು ಆಪರ್ಚುನಿಟೀಸ್ ಬರ್ತಿದೆ ಅದನ್ನ, ಯಾವುದಾದ್ರೂ ಸಣ್ಣ ಪುಟ್ಟ ಕೆಲಸ ಆದ್ರೂ ಅದನ್ನ ಯೂಸ್ ಮಾಡ್ಕೊಳ್ಳಿ, ಆ ಆಪರ್ಚುನಿಟಿನ ತಗೊಳ್ಳಿ, ಅದನ್ನ ಉಪಯೋಗಿಸ್ಕೊಳ್ಳಿ ಅಂತ ಹೇಳ್ತೀನಿ. ಸೊ ಮೇ ಮಂತಿಂದ ಕೆಲವೊಬ್ಬರಿಗೆ ನಿಮ್ಮ ಫೈನಾನ್ಷಿಯಲ್ ಸಿಚುವೇಶನ್ನು ಬೆಟರ್ ಆಗ್ಬೋದು ಅಂತ ಹೇಳ್ತೀನಿ ಫ್ರೆಂಡ್ಸ್. ಇಲ್ಲಿವರೆಗೂ ನೀವು ದುಡ್ಡುಗೋಸ್ಕರ ಸಮಸ್ಯೆನ ಫೇಸ್ ಮಾಡ್ತಿದ್ರೆ, ಫೈನಾನ್ಸಸ್ ರಿಲೇಟೆಡ್ ಏನೇ ಪ್ರಾಬ್ಲಮ್ ಫೇಸ್ ಮಾಡ್ತಿದ್ರು, ಈಗ ಮೇ ಮಂತಿಂದ ನಿಮಗೆ ಫೈನಾನ್ಸಸ್ ರಿಲೇಟೆಡ್ ಆಗಿ ಗ್ರೋ ಆಗ್ತೀರಾ ನಿಮ್ಮ ಲೈಫಲ್ಲಿ ಅಂತ ಹೇಳ್ತೀನಿ. ನೋಡಿ ಅಸೆಂಡಿಂಗ್ ಕಾರ್ಡ್ ಬಂದಿದೆ. ಸೊ ಈ ಕಾರ್ಡ್ ಕೂಡ ಲೈಫಲ್ಲಿ ನೀವು ಗ್ರೋ ಆಗ್ತಿದ್ದೀರಾ ಅಂತ ಹೇಳುತ್ತೆ. ಲರ್ನಿಂಗ್, ಎಕ್ಸ್ಪ್ಯಾನ್ಷನ್, ಟ್ರಾನ್ಸೆಂಡಿಂಗ್, ಪ್ರಿಪೇರಿಂಗ್ ಅಂಡ್ ನ್ಯೂ ಫೇಸ್ ಅಂತ ಇದೆ ಫ್ರೆಂಡ್ಸ್. ಸೊ ಹಾಗಾಗಿ ಅಸೆಂಡಿಂಗ್ ಕಾರ್ಡ್ ಬಂದಿರೋದ್ರಿಂದ ನೀವು ನಿಮ್ಮ ಲೈಫಲ್ಲಿ ಗ್ರೋ ಆಗ್ತಿದ್ದೀರಾ. ಮೇ ಮಂತಿಂದ ನಿಮಗೆ ಆಪರ್ಚುನಿಟೀಸ್ ಯೂನಿವರ್ಸ್ ಕೊಡ್ತಿದ್ದಾರೆ ಅಂತ ಹೇಳ್ತೀನಿ ಫ್ರೆಂಡ್ಸ್. ಸೊ ಆಪರ್ಚುನಿಟೀಸ್ ಬಗ್ಗೆ, ನಿಮ್ಮ ಲೈಫಲ್ಲಿ ಬರ್ತಿರೋ ಆಪರ್ಚುನಿಟೀಸ್ ಬಗ್ಗೆ ಯೋಚನೆ ಮಾಡಿ ಗಮನ ಕೊಡಿ ಅಂತ ಹೇಳ್ತೀನಿ. ಶಿವ ಮೆಸೇಜ್ ಏನಿದೆ ಮೇ ಮಂತ್ ರಿಲೇಟೆಡ್ ನೋಡೋಣ ಬನ್ನಿ. ಸೊ ಎಮೋಷ್ನಲ್ ಕಂಟ್ರೋಲ್. ಸೊ ಫ್ರೆಂಡ್ಸ್, ಕೆಲವೊಬ್ಬರಿಗೆ ತುಂಬ ಎಮೋಷ್ನಲ್ ಆಗ್ಬೋದು ಮೇ ಮಂತಲ್ಲಿ. ತುಂಬಾನೇ ಎಮೋಷ್ನಲ್ ಫೀಲಿಂಗ್ಸು, ಎಮೋಷ್ನಲ್ ಸಿಚುವೇಶನ್ಸು ನಿಮಗೆ ಫೀಲ್ ಆಗ್ಬೋದು, ಎಮೋಷನ್ಸ್ ಫೀಲ್ ಆಗ್ಬೋದು ಅಂತ ಹೇಳ್ತೀನಿ ಮೇ ಮಂತಲ್ಲಿ. ಸೊ ನಿಮ್ಮ ಎಮೋಷನ್ಸ್ನ ನೀವು ಕಂಟ್ರೋಲ್ ಮಾಡೋದನ್ನ ಕಲ್ತ್ಕೊಳ್ಳಿ ಫ್ರೆಂಡ್ಸ್. ಸೊ ಎಮೋಷನ್ಸ್ನ ಹ್ಯಾಂಡಲ್ ಮಾಡಬೇಕಾಗಿ ಬರುತ್ತೆ ಮೇ ಮಂತಲ್ಲಿ ಅಂತ ಹೇಳ್ತೀನಿ. ಸೊ ಇದು ಯಾವುದೇ ರೀತಿ ಎಮೋಷನ್ಸ್ ಆಗಿರ್ಬೋದು, ಕೆಲವೊಬ್ಬರಿಗೆ ಹ್ಯಾಪಿನೆಸ್ ಆಗಿರ್ಬೋದು, ಇನ್ನು ಕೆಲವೊಬ್ಬರಿಗೆ ಸ್ಯಾಡ್ ಕೂಡ ಆಗಿರ್ಬೋದು. ಸೊ ನಿಮ್ಮ ಎಮೋಷನ್ಸ್ನ ಬ್ಯಾಲೆನ್ಸ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಈಗ ನಾವು ಲಕ್ಕಿ ಡೇಟ್ಸ್ನ ನೋಡೋಣ. ಮೇ ಮಂತಲ್ಲಿ ನಿಮಗೆ ಏನು ಲಕ್ಕಿ ಡೇಟ್ಸ್ ಇದೆ ಫೈನಾನ್ಸಸ್ ರಿಲೇಟೆಡ್ ಅಂತ ನೋಡೋಣ ಮೊದಲಿಗೆ. ಸೊ 28 ಡೇಟ್ಸ್ 18th ಆಫ್ ಮೇ ಮತ್ತು 20th ಆಫ್ ಮೇ, 18th ಆಫ್ ಮೇ ಲಕ್ಕಿ ಡೇಟ್ಸ್ ಇದೆ ಅಂತ ಹೇಳ್ತೀನಿ ಫೈನಾನ್ಸಸ್ ರಿಲೇಟೆಡು. ಈಗ ನಾವು ರಿಲೇಷನ್ಶಿಪ್ ರಿಲೇಟೆಡ್ ಏನು ಲಕ್ಕಿ ಡೇಟ್ಸ್ ಇದೆ ಅಂತ ನೋಡೋಣ ಫ್ರೆಂಡ್ಸ್. ಅಂದರೆ ಇಂಪಾರ್ಟೆಂಟ್ ಡೇಟ್ಸ್ ಏನಿದೆ ಅಂತ 15 ಡೇಸ್. ಸೊ ರಿಲೇಷನ್ಶಿಪ್ಪಲ್ಲಿ 15 ಡೇಸಲ್ಲಿ ಅಥವಾ ಮೇ 15th ಏನಾದರೂ ಬದಲಾವಣೆ ಆಗ್ಬೋದು ಅಂತ ಹೇಳ್ತೀನಿ ಫ್ರೆಂಡ್ಸ್. ಈಗ ರಿಲೇಷನ್ಶಿಪ್, ಫೈನಾನ್ಸ್ ಬಿಟ್ಟು ಬೇರೆ ಇಂಪಾರ್ಟೆಂಟ್ ಡೇಟ್ಸ್ ಏನಿದೆ, ಬೇರೆ ಏನಾದರೂ ಕೆಲಸ ಮಾಡಬೇಕಂದ್ರೆ ಅಂತ ನೋಡೋಣ. ಸೊ 12th ಆಫ್ ಮೇ, 21st ಆಫ್ ಮೇ, 30th ಆಫ್ ಮೇ ಮತ್ತು 23rd ಆಫ್ ಮೇ ನಿಮಗೆ ಒಳ್ಳೆ ಡೇಟ್ಸ್ ಇದೆ ಅಂತ ಹೇಳ್ತೀನಿ. ಸೊ ನಿಮ್ಮ ಪ್ರೆಸೆಂಟ್ ಸಿಚುವೇಶನ್ಗೆ ಯೂನಿವರ್ಸ್ ಮೆಸೇಜ್ ಏನಿದೆ ನೋಡೋಣ ಬನ್ನಿ. ಸ್ಟಾಪ್ ಓವರ್ ಥಿಂಕಿಂಗ್, ವರಿಂಗ್, ಸ್ಟಾರ್ಟ್ ವರ್ಕಿಂಗ್ ಆನ್ ಯುವರ್ ಪ್ಲಾನ್ಸ್, ಯುವರ್ ಆ್ಯಕ್ಷನ್ ನೀಡ್ ಅ ಪ್ಲಾನ್ ಅಂತ ಇದೆ ಫ್ರೆಂಡ್ಸ್. ಸೊ ನೀವು ಯಾವುದೇ ಒಂದು ವಿಷಯದ ಬಗ್ಗೆ ಯಾವಾಗಲೂ ಮೇ ಬಿ ನೀವು ತುಂಬಾ ಓವರ್ ಥಿಂಕ್ ಮಾಡ್ತೀರಾ ಅಂತ ಅನಿಸುತ್ತೆ ಫ್ರೆಂಡ್ಸ್. ಅಂದರೆ ನಾನು ಈ ಕೆಲಸ ಮಾಡಬೇಕು ಅಂತಂದರೆ ನೀವು ಮೇ ಬಿ ಒಂದು 10 ಜನನ ನಾನು ಈ ಕೆಲಸ ಮಾಡಲೇಬೇಡವಾ ಅಂತ ಕೇಳೋರಾಗಿರ್ಬೋದು, ಇಲ್ಲ
ನೀವು ಮಾಡೋ ಕೆಲಸನ 100 ಸರಿ ಯೋಚನೆ ಮಾಡಿ ಮಾಡೋರಾಗಿರ್ಬೋದು. ಬಟ್ ಯೂನಿವರ್ಸ್ ನಿಮಗೆ ಏನು ಹೇಳ್ತಿದ್ದಾರೆ, ಒಂದು 2-3 ಸರಿ ಯೋಚನೆ ಮಾಡಿ ನಿಮ್ಮ ಮನಸ್ಸಿಗೆ ಸರಿ ಅನ್ಸಿದ್ರೆ, ನಿಮ್ಮ ಸಿಚುವೇಶನ್ಸು, ನಿಮ್ಮ ಸುತ್ತಮುತ್ತ ಇರೋ ರಿಸೋರ್ಸಸ್ ನಿಮಗೆ ಸಪೋರ್ಟ್ ಮಾಡಂಗಿದ್ರೆ ಅದ್ರ ಬಗ್ಗೆ ಆ್ಯಕ್ಷನ್ ತಗೊಳ್ಳಿ. ಜಾಸ್ತಿ ಓವರ್ ಥಿಂಕ್ ಮಾಡಬೇಡಿ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ ಅಂತ ಹೇಳ್ತೀನಿ ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ಇದು ನಿಮ್ಮ ಮೇ ಮಂತ್ ರೀಡಿಂಗ್ ಆಗಿತ್ತು ಅಂತ ಹೇಳ್ತೀನಿ. ನಿಮಗೆ ಈ ರೀಡಿಂಗ್ ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿ, ಮೇನ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತೀನಿ ಫ್ರೆಂಡ್ಸ್. ನೀವು ಏನೇನೋ ಮ್ಯಾನಿಫೆಸ್ಟ್ ಮಾಡ್ತಿದ್ದೀರಾ ಈ ಮಂತಲ್ಲಿ ಅಂತ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ನೀವು ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.